ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಗೋರಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸುತ್ತಿರೋ ರೆಸಿಪಿ ಏನಂದರೆ ಬೆಂಡೆಕಾಯಿ ರೆಸಿಪಿಯನ್ನು ತೋರಿಸುತ್ತಿದ್ದೇನೆ. ಬೆಂಡೆಕಾಯಿ ಫ್ರೈಯನ್ನು ತೋರಿಸುತ್ತಿದ್ದೇನೆ. ನಾನು 1/2 kg ಬೆಂಡೆಕಾಯಿಗಳನ್ನು ತೊಗೊಂಡೇನೆ. ಅದನ್ನು 2 ಸತಿ ಶುಭ್ರವಾಗಿ ತೊಳೆದುಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ. ನಾನು ಸಣ್ಣಾಗಿ ಕಟ್ ಮಾಡುತ್ತಿಲ್ಲ, ದಪ್ಪಾಗಿ ಕಟ್ ಮಾಡುತ್ತಿಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳುತ್ತಿದ್ದೇನೆ. ನಾನು ಈ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದರೆ ನಮ್ಮ ಈ ಬೆಂಡೆಕಾಯಿ ಭಾಳ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ, ಹೀಗೆ ಎಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಭಾಳ ಒಳ್ಳೆಯದಾದ ರೆಸಿಪಿ. ನಿಮ್ಮ ಮಕ್ಕಳಿಗೆ ಇಡಿ, ಭಾಳ ಇಷ್ಟವಾಗಿ ತಿಂತಾರೆ. ಈಗ ಆಯಿಲನ್ನು ಹಾಕೊಳ್ಳೋಣ. ಒಂದು ಪಾತ್ರೆ 4 ರಿಂದ 6 ಸ್ಪೂನ್ಸ್ ಆಯಿಲನ್ನು ಹಾಕೊಳ್ಳೋಣ. ನಾವು ಇದು ಏನು ಹೆಚ್ಚಾಗಲ್ಲ, ಆಯಿಲ್ ಎಕ್ಸೆಸ್ ಆಯಿಲನ್ನು ನಾವು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಈಗ ಅದರಲ್ಲಿ 5 ರಿಂದ 6 ಸ್ಪೂನ್ಸ್ ಶೇಂಗಾನ ಹಾಕತ್ತಿದ್ದೇನೆ. ಶೇಂಗಾ ಲೋ ಫ್ಲೇಮ್ನಲ್ಲಿ ಬೇಯಿಸೋಣ. ನಾವು ಲೋ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ಶೇಂಗಾ ಒಳಗೆ ಮಟ್ಟ ಕುಕ್ ಆಗುತ್ತೆ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿ ಲೈಟ್ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ ಪಕ್ಕಕ್ಕೆ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ ತೆಗೆದು. ಈಗ ಸ್ವಲ್ಪ ಆಗಿ ಎಲ್ಲ ಬೆಂಡೆಕಾಯಿಗಳನ್ನು ಆಯಿಲ್ನಲ್ಲಿ ಹಾಕ್ಕೊಳ್ಳೋಣ. ಸ್ಲೋ ಆಗಿ ಹಾಕ್ಕೊಳ್ಳೋಣ ಆಯಿಲ್ನಲ್ಲಿ ಎಲ್ಲ ಬೆಂಡೆಕಾಯಿಗಳನ್ನು. ನೋಡಿ, ಹೀಗೆ ಹಾಕಿದ ನಂತರ ಒಂದು 5 ನಿಮಿಷ ಬಿಟ್ಟಿದ್ದ ನಂತರ ನಾವೇನು ಮಾಡೋಣ ಅಂದರೆ ಕೆಳಗಿಂದ ಮೇಲೆ ಆಯಿಲೆಲ್ಲ ಬೆಂಡೆಕಾಯಿಗಳಿಗೆ ಹಚ್ಚೋ ಹಾಗೆ ತಿರುಗಿಸೋಣ. ನೋಡಿ, ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡೋಣ. ಒಂದು 10 ನಿಮಿಷ ನಂತರ ಮತ್ತೊಮ್ಮೆ ಕೆಳಗಿಂದ ಮೇಲೆ ಮಾಡೋಣ. ಬೆಂಡೆಕಾಯಿಗಳು ಹೈ ಫ್ಲೇಮ್ನಲ್ಲಿ ಇಡಬಾರ್ದು, ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಮಾಡೋಣ. ನಾವು ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮ್ನಲ್ಲಿ ಇಡಿ. ಹೈ ಫ್ಲೇಮ್ನಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಬೆಂಡೆಕಾಯಿಗಳೆಲ್ಲ ಬ್ಲ್ಯಾಕ್ ಆಗಿ ಸುಟ್ಟು ಹೋಗುತ್ತೆ. ನೋಡಿ, ಈಗ ನೋಡಿ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬಂದಿದೆಯಲ್ಲ. ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ. ತೆಗೆದುಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ. ಈಗ ಇಷ್ಟು ಆಯಿಲ್ ಇರೋದೆಲ್ಲ ತೆಗೆದುಕೊಂಡು ನಾನು ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ಆಯಿಲನ್ನು ಹಾಕಿ ಅದರಲ್ಲಿ ನಾನು ಒಗ್ಗರಣೆ ಕಾಳುಗಳನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೇನೆ, 2 ಒಣಮೆಣಸಿನ್ಕಾಯಿ ಹಾಕಿದ್ದೇನೆ, ಕರಿಬೇವನ್ನು ಹಾಕಿದ್ದೇನೆ. ನಾನು ಹಾಕಿದ ನಂತರ ಒಂದು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ನಾನು ಬೇಯಿಸಿದ ಬೆಂಡೆಕಾಯಿಗಳನ್ನು ಅದರಲ್ಲಿ ಹಾಕತ್ತಿದ್ದೇನೆ. ಈ ಒಗ್ಗರಣೆ ಎಲ್ಲ ಹಾಕತ್ತಿದ್ದೇನೆ. 1/2 ಸ್ಪೂನ್ ಅರಿಶಿನ ಹಾಕತ್ತಿದ್ದೇನೆ, 1/2 ಸ್ಪೂನ್ ಸಾಲ್ಟನ್ನು ಹಾಕತ್ತಿದ್ದೇನೆ, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕತ್ತಿದ್ದೇನೆ. ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕ್ರಿ. ನಮಗೆ ಎಷ್ಟು ಖಾರ ಆಗುತ್ತೆ ನಾವು ಅಷ್ಟು ಹಾಕತ್ತಿದ್ದೇನೆ ನಾನು. ನೀವು ಹೆಚ್ಚು ಖಾರ ತಿಂದರೆ ಹೆಚ್ಚು ಹಾಕೋಬೋದು, ಖಾರ ಕಮ್ಮಿ ತಿಂದರೆ ಕಮ್ಮಿ ಹಾಕೋಬೋದು. ಇದು ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್. ಈಗ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ಮೇಲಿಂದ ಕೆಳಗಿಂದ ಮೇಲೆ ಫ್ರೈ ಮಾಡೋಣ. ಈಗ ಶೇಂಗಾನ ಹಾಕ್ಕೊಳ್ಳೋಣ. ನಾವು ಆ ಫ್ರೈಯಲ್ಲಿ ಶೇಂಗಾನ ಹಾಕ್ಕೊಳ್ಳೋಣ. ಶೇಂಗಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗತ್ತಿದೆ. ಇದು ನಮ್ಮ ಮನೆಯಲ್ಲಿ ಈ ಅರೋಮಾಯಿಂದ ನಮ್ಮ ಮಕ್ಕಳು ಬರ್ತಾರೆ, ಪ್ಲೇಟ್ ತೊಗೊಂಡು ಬರ್ತಾರೆ. ಇನ್ನು ಹಾಕಿ ಮಮ್ಮಿ ಅಂತ ಅಷ್ಟು ಇಷ್ಟವಾಗಿ ತಿಂತಾರೆ ನಮ್ಮ ಮಕ್ಕಳು. ಬೆಂಡೆಕಾಯಿ ಇಷ್ಟ ಇಲ್ಲದವ್ರು ಯಾರು ಇರ್ತಾರೆ? ಎಲ್ಲರೂ ತಿಂತಾರಲ್ಲ. ನೀವು ಕಮೆಂಟ್ ಮಾಡಿ ಇದನ್ನು ಹೇಗೆ ಬಂದಿದೆ ನಿಮಗೆ. ಆಮೇಲೆ ಲೈಕ್ ಮಾಡಿ ನಮ್ಮ ಚಾನಲನ್ನು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಕಲರ್ ಬಂದರೆ ನಮಗೆ ಸಾಕಾಗತ್ತೆ. ಇದನ್ನು ಸರ್ವ್ ಮಾಡ್ಕೋಬಹುದು. ಇದು ಸೈಡ್ ಡಿಶ್ನಲ್ಲಿ ಭಾಳ ಚೆನ್ನಾಗಿರುತ್ತೆ. ರೈಸ್ನಲ್ಲಿ ಭಾಳ ಚೆನ್ನಾಗಿರುತ್ತೆ, ಚಪಾತಿಯಲ್ಲಿ ಭಾಳ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಬೆಂಡೆಕಾಯಿ ಫ್ರೈ ಹೇಗೆ ಬಂದಿದೆ ನೀವು ಟ್ರೈ ಮಾಡಿ. ಒನ್ಗೋಲ್ ಅರೋಮಾ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್.